ಸಾಕಷ್ಟು ಜನರು ಕೇಳ್ತಾರೆ, ಹೇಗೆ ಮೇಡಮ್ ನಿಮ್ಮ ಫ್ಯಾಟ್ ಲಾಸ್ ಪ್ರೋಗ್ರಾಮಲ್ಲಿ ಜಾಯ್ನ್ ಆದವ್ರದ್ದು ಇಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಅದಕ್ಕೆ ನಾನು ಎಲ್ಲರಿಗೂ ಒಂದೇ ಹೇಳ್ತೇನೆ, ನೋಡಿ, ಪ್ರತಿಯೊಬ್ಬರ ಆರೋಗ್ಯ ಸಮಸ್ಯೆ ಬೇರೆ, ದೈಹಿಕ ಒಂದು ಚಟುವಟಿಕೆಗಳು ಬೇರೆ ಇರ್ತವೆ, ಹಾಗೆಯೇ ಮನೆಯಲ್ಲಿರೋ ಸೇವಿಸುವಂಥ ಆಹಾರ ಬೇರೆ ಇರುತ್ತೆ, ಜೆನೆಟಿಕ್ ರೆಸ್ಪಾನ್ಸ್ ಬೇರೆ ಇರುತ್ತೆ. ಸೊ ನೀವು ಯಾವಾಗ ನಿಮ್ಮ ದೇಹಕ್ಕೆ ಏನು ಬೇಕು ಅದನ್ನು ತಿಳ್ಕೊಂಡು ಅದಕ್ಕೆ ಅದ್ರ ಪ್ರಕಾರ ಪೋಷಣೆ ಮಾಡಿದಾಗ ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆಯೇ ನನ್ನ ಪ್ರೋಗ್ರಾಮಲ್ಲಿ ಜಾಯ್ನ್ ಆದವ್ರದ್ದು ಎಲ್ಲರದ್ದು ರಿಸಲ್ಟ್ ಬರುತ್ತಾ ಅಂತ ಅಂದರೆ ಎಸ್. ಏನೂ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ಅವರ ದೇಹದಲ್ಲಿ ಆಗುವಂತಹ ಫಟಿಗ್ನೆಸ್ ಕಡಿಮೆ ಆಗುತ್ತೆ, ಹೇರ್ ಆ್ಯಂಡ್ ಸ್ಕಿನ್ನಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಕೊಳ್ಳುತ್ತೆ, ತೂಕ ಕಡಿಮೆ ಆಗೋದ್ರ ಜೊತೆಗೆ ಗಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂತಂದರೆ ನಾನು ಯಾವತ್ತೂ ಕೂಡ ಅವ್ರ ಫ್ಯಾಟ್ ಲಾಸ್ ಮೇಲೆ ಫೋಕಸ್ ಮಾಡೋದಿಲ್ಲ, ನಾನು ಫೋಕಸ್ ಮಾಡೋವಂಥದ್ದು ಅವರ ಎಂಟೈರ್ ಹೆಲ್ತ್ ಕಂಡೀಷನ್ ಮೇಲೆ. ಸ್ವಲ್ಪ ಸಮಯ ತಗೊಳುತ್ತೆ ಖಂಡಿತ. ಬೇರೆಯವ್ರ ಪ್ರೋಗ್ರಾಮ್ಸ್ಗಳಲ್ಲಿ ಒಂದು ತಿಂಗಳಿಗೆ 4-5 kg ಕಡಿಮೆ ಆಗ್ಬೋದು, ನನ್ನ ಪ್ರೋಗ್ರಾಮಲ್ಲಿ ಅಷ್ಟೊಂದು ಆಗೋದಿಲ್ಲ. ಆದರೆ ಆರೋಗ್ಯದಲ್ಲಿ ಬದಲಾವಣೆ ಮಾತ್ರ ನಾನು ತಂದು ಕೊಡ್ತೇನೆ, ಯಾಕಂದರೆ ನಾನು ಕ್ವಾಲಿಫೈಡ್ ಡೈಟಿಷಿಯನ್ ಇದ್ದೇನೆ. ಓಕೆ, ಸೊ ಇವತ್ತಿನ ದಿನ ನನ್ನ ಮತ್ತೊಂದು ಕ್ಲೈಂಟ್ದು ರಿಸಲ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ಶಾಟನ್ನು ರೆಫರ್ ಮಾಡಿ. ಇವರು ಪ್ರೋಗ್ರಾಮಿಗೆ ಜಾಯ್ನ್ ಆದ ನಂತರ ಇವರಿಗೆ ಮುಂಚೆ ಎಷ್ಟು ಸುಸ್ತಿತ್ತು ಅದಕ್ಕಿಂತ ಚೆನ್ನಾಗಿ ಈಗ ತಮ್ಮ ಜೀವನ ಶೈಲಿನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸುಸ್ತು ಕಡಿಮೆ ಆಗ್ತಾ ಇದೆ ಅಂದ್ರೆ ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕು, ಶಿ ಈಸ್ ಆನ್ ರೈಟ್ ಪಾತ್ ಅಂತ. ಓಕೆ, ಸೊ ನೀವು ಕೂಡ ಇದೇ ರೀತಿ ಫ್ಯಾಟ್ ಲಾಸ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರ ಅಂದ್ರೆ ಕಮೆಂಟ್ ಫ್ಯಾಟ್ ನನ್ನ ತಂಡ ನಿಮ್ಮನ್ನ ಸಂಪರ್ಕಿಸುತ್ತೆ.